ಶರಾವತಿ ಕಣಿವೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗುತ್ತಿದ್ದಂತೆ ಶಿವಮೊಗ್ಗ ಮತ್ತು ಕಾರವಾರ ಜಿಲ್ಲೆಗಳ ಗಡಿಯಲ್ಲಿರುವ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಕಂಗೊಳಿಸುತ್ತಿದೆ. ಮೋಡಗಳ ಮರೆಯಿಂದ ಕ್ಷಣ ಕ್ಷಣಕ್ಕೂ ಪ್ರತ್ಯಕ್ಷವಾಗುವ ಜಲಪಾತದ ಕಣ್ಣಾಮುಚ್ಚಾಲೆ ಆಟಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ. ಜೋಗ ವೈಭೋಗದ ಒಂದು ವಿಶೇಷ ವರದಿ ಇಲ್ಲಿದೆ. ಪ್ರಕೃತಿ ಮಡಿಲಿನಲ್ಲಿ ನೊರೆಯಾಗಿ ದುಮ್ಮಿಕ್ಕುವ ಹಾಲಿನ ಧಾರೆ, ಮೋಡಗಳ ಮರೆಯಲ್ಲಿ ಕ್ಷಣ ಕ್ಷಣಕ್ಕೂ ರೂಪು ಬದಲಿಸುವ ಜಲರಾಶಿ. ಇದು ಶರಾವತಿ ಕಣಿವೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗುತ್ತಿದ್ದಂತೆ ವಿಶ್ವವಿಖ್ಯಾತ ಜೋಗ ಜಲಪಾತದ ವೈಭವ. ಇನ್ನೊಂದೆಡೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆ 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಗಕ್ಕೆ ಹೈಟೆಕ್ ಕಾಯಕಲ್ಪ ನೀಡುತ್ತಿದೆ. ಪ್ರವಾಸಿಗರು ದಟ್ಟಣೆ ಇಲ್ಲದೆ ಎಲ್ಲ ಕೋನಗಳಿಂದಲೂ ಜಲಪಾತ ವೀಕ್ಷಿಸಲು 3 ಹಂತದ ವ್ಯೂ ಡೆಕ್, ಅತ್ಯಾಧುನಿಕ ಪಾರ್ಕಿಂಗ್, ಲೇಸರ್ ಕಾರಂಜಿ ಹಾಗೂ ಮಕ್ಕಳ ಉದ್ಯಾನವನಗಳನ್ನು ನಿರ್ಮಿಸಲಾಗುತ್ತಿದ್ದು, ಕಾಮಗಾರಿಗಳು ಮುಕ್ತಾಯದ ಹಂತ ತಲುಪಿವೆ. ಜೋಗದ ವೈಭೋಗದ ಬಗ್ಗೆ ದೂರದರ್ಶನದೊಂದಿಗೆ ಮಾತನಾಡಿದ ನಿವೃತ್ತ ಎಂಜಿನಿಯರ್ ವಿಶ್ವನಾಥ್, ಪ್ರವಾಸೋದ್ಯಮ ಇಲಾಖೆ ಜೋಗಕ್ಕೆ ಹೊಸ ರೂಪ ನೀಡುತ್ತಿದ್ದು, ಪ್ರವಾಸಿ ಸ್ನೇಹಿಯಾಗಿ ಅಭಿವೃದ್ಧಿಪಡಿಸುತ್ತಿರುವುದು ಅಭಿನಂದನೀಯ ಎಂದರು. 183 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಇಂದ ಜೋಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿ ಅಂತಂದು ಹೇಳಿದರೆ, ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಆ ವ್ಯೂ ಪಾಯಿಂಟ್ನಲ್ಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಥರ ಮಾಡಿದ್ದಾರೆ. ಇಲ್ಲಿ ಹೇಗಿದೆ ಅಂತ ಒಂದೇ ಸರಿ ಒಂದು 50,000 ಜನ ನಿಂತು ವೀಕ್ಷಣೆ ಮಾಡ್ಬೋದು. ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಆಕ್ಚುಲಿ. ಪ್ರವಾಸಿಗರಾದ ಗುಂಡುಬೋರೆ, ಈ ರಮಣೀಯ ಜಲಧಾರೆಯನ್ನು ಮೊಬೈಲ್ನಲ್ಲಿ ನೋಡುವುದಕ್ಕಿಂತ ನೇರವಾಗಿ ನೋಡುವುದೇ ಒಂದು ಅದ್ಭುತ ಅನುಭವ ಎಂದು ಅಭಿಪ್ರಾಯಪಟ್ಟರು. ಮೊಬೈಲಲ್ಲಿ ಸೆರೆ ಹಿಡಿಬೇಕಂತೇಳಿ ಮೊಬೈಲ್ ಇಟ್ಕೊಂಡು ಹೋಗ್ಬಿಟ್ಟು ಒಂದು 8 ಕಿಲೋಮೀಟರ್ ವಾಪಸ್ ಹೋದ್ವಿ. ಮತ್ತೆ ಯಾಕೋ ಆ ಪ್ರಕೃತಿನ, ಮಲೆನಾಡಿನ ಸೌಂದರ್ಯನ ಮೊಬೈಲಲ್ಲಿ ಸೆರೆ ಹಿಡಿಬಾರ್ದು, ನಮ್ಮ ಕಣ್ಣಿಂದ ಸೆರೆ ಹಿಡಿಬೇಕಂತೇಳಿ ಮತ್ತೆ ಅದನ್ನ ಇನ್ನೊಂದ್ಸರಿ ನೋಡಿಕೊಂಡು ಇದನ್ನ ನೋಡೋರಿಗೇನೆ, ಅನುಭವಿಸೋರಿಗೆ ಗೊತ್ತಾಗುತ್ತೆ. ಮೊಬೈಲ್ಗಳಿಂದ ಅಲ್ಲ, ನಾವು ಕಣ್ಣಿಂದ ನೋಡ್ಬೇಕಂತ. ಅದಕ್ಕೆ ಯಾರಾದರೂ ಅದನ್ನ ಆಸಕ್ತಿ ಇರೋಂಥವ್ರು ಬಂದು ನೋಡಿ ನೀವು ಅದನ್ನು ಸವಿಬೇಕು ಅಂತ ಹೇಳ್ತೀನಿ. ಪ್ರವಾಸಿ ಮಿತ್ರ ಸುನಿತಾ ಕುಮಾರಿ, ಜೋಗಕ್ಕೆ ರಜೆಯ ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರು ಆಗಮಿಸುತ್ತಿದ್ದು, ಸಾರ್ವಜನಿಕರು ಸ್ವಚ್ಛತೆ ಕಾಪಾಡುವಂತೆ ಮನವಿ ಮಾಡಿದರು. ಬರುವಂತ ಪ್ರವಾಸಿಗರಲ್ಲಿ ಒಂದು ವಿನಂತಿ, ಇರುವ ಸ್ಥಳವು ಇವಾಗ ತುಂಬಾ ಸ್ವಚ್ಛವಾಗಿದೆ. ಅದನ್ನು ಬರುವಂತ ಪ್ರವಾಸಿಗರು ಸ್ವಚ್ಛತೆಯನ್ನು ಕಾಪಾಡಬೇಕು. ಬರುವಂತ ಪ್ರವಾಸಿಗರು ಕಾಮಗಾರಿಕೆಯಲ್ಲಿ ಸ್ವಲ್ಪ ಕಿರಿಕಿರಿ ಆದರೂ ಅದನ್ನು ಅನುಸರಿಸಿಕೊಂಡು ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಅಭಿವೃದ್ಧಿ ಮಾಡಲು ಸಹಕರಿಸಬೇಕು. ಸ್ಥಳೀಯರಾದ ವೆಂಕಟೇಶ್, ಜೋಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು, ಆದಷ್ಟು ಬೇಗ ಜೋಗವನ್ನು ವರ್ಷವಿಡೀ ಪ್ರವಾಸಿಗರು ನೋಡಲು ಅವಕಾಶ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಜೋಗ ಜಲಪಾತದಲ್ಲಿ ಬಹಳಷ್ಟು ಕಾಮಗಾರಿ ನಡೀತಿದೆ, ಅದು ಬೇಗ ಪೂರ್ಣಗೊಳ್ಳಬೇಕು. ಪ್ರವಾಸಿಗರು ಈ ಜೋಗ ಜಲಪಾತಕ್ಕೆ ಬಂದು ಹೋಗ್ತಾ ಇದ್ದಾರೆ. ಯಾಕಂದರೆ ಕಾಮಗಾರಿ ಚೆನ್ನಾಗಿ ನಡೀತಾ ಇದೆ. ಆದಷ್ಟು ಬೇಗ ಪೂರ್ಣಗೊಂಡು ಪ್ರವಾಸಿಗರು ಇಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ, ಅಕ್ಟೋಬರ್, ಡಿಸೆಂಬರ್ ಗಂಟೆ ಸ್ವಲ್ಪ ಜನ ಬರ್ತಾರೆ. ಆದರೆ ವರ್ಷ ಪೂರ್ತಿನೂ ಇಲ್ಲಿ ಜನ ಬರೋತ್ರಿ ಮಾಡಿದ್ರೆ ಸರ್ಕಾರ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತೋರ್ವ ಸ್ಥಳೀಯರಾದ ಪರಮೇಶ್ವರಯ್ಯ ಖಾನಳಿ ಮಠ್, ಪ್ರವಾಸೋದ್ಯಮ ಇಲಾಖೆ ಜೋಗವನ್ನು ಅಭಿವೃದ್ಧಿಪಡಿಸುತ್ತಿರುವುದು ಬಹಳ ಸಂತಸದ ವಿಷಯ ಎಂದರು. ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಎರಡೂ ಭಾಗದಿಂದ ನಾವು ಕೂಡ ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಬ್ರಿಟಿಷ್ ಬಂಗ್ಲೆ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಭಾಗ ಅದು. ಆ ಭಾಗದಿಂದ ಕೂಡ ನಾವು ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಬಹಳಷ್ಟು ಮೊದಲನೇ ಅಭಿವೃದ್ಧಿ ಆಗಬೇಕಾಗಿತ್ತು. ಈಗ ಅಭಿವೃದ್ಧಿಯತ್ತ ನಮ್ಮ ಘನ ಸರ್ಕಾರ ಕೈಗೊಂಡಿದೆ. ಈ ಒಂದು ಪ್ರಾಧಿಕಾರದಿಂದ ಉತ್ತಮ ಕೆಲಸಗಳು ಆಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಬಂಡೆಗಳ ಮೇಲೆ ಅಪ್ಪಳಿಸುತ್ತಾ ದುಮ್ಮಿಕ್ಕುವ ಶರಾವತಿಯ ರೌದ್ರ ನರ್ತನ, ಕಣ್ಣು ಮುಚ್ಚಾಲೆ ಆಡುವ ದಟ್ಟ ಮೋಡಗಳ ಸೌಂದರ್ಯ ಜೋಗಕ್ಕೆ ಬರುವ ಪ್ರತಿಯೊಬ್ಬರನ್ನೂ ಹೊಸದೊಂದು ಮಾಯಾಲೋಕಕ್ಕೆ ಕರೆದೊಯ್ಯುತ್ತದೆ.